ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಗದಗ, ಹುಬ್ಬಳ್ಳಿ, ಬಳ್ಳಾರಿ, ಧಾರವಾಡ ಎಲ್ಲ ಕಡೆಯಿಂದನೂ ಮಾಡಿದ್ದಾರೆ. ನನಗೊಂಥರ ಒಳ್ಳೆಯದೇ ಆಗೋಯ್ತು ಅನಿಸುತ್ತೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನನ್ನ ನಂಬರ್ನ ಇನ್ನಿತರ ನಮ್ಮ ಕಾರ್ಯಕರ್ತರ ನಂಬರ್ನ ಹಾಕ್ಬಿಟ್ರು. ಅದು ಭಾಳ ತಪ್ಪು. ಅದು ಕಾನೂನಾತ್ಮಕವಾಗೇ ತಪ್ಪು ಮಾಡೋದು. ನಾನು ಅವ್ರನ್ನ ಏನೂ ಮಾತಾಡ್ತಾ ಇಲ್ಲ. ಆ ಒಂದು ರೀತಿಯಲ್ಲಿ ಎಲ್ಲರೂ ನನಗೆ ಯಾಕೆ ಸರ್ ಅಲ್ಲಿ ಈ ಥರ ಆಗ್ತಾಯಿದೆ, ಯಾಕೆ ಸರ್ ಇಲ್ಲಿ ಆಗ್ತಾಯಿದೆ ಅಂದಾಗ ನಾನು ಕೂಡ ಅವ್ರಿಗೆ ವಿಚಾರನ ನಾನು ಒಬ್ಬರದ್ದು ಫೋನ್ನ ಡಿನೈ ಮಾಡಿಲ್ಲ, ಎಲ್ಲರನ್ನೂ ಎತ್ತು ಮಾತಾಡಿದೆ. ಒಂದು 4-5 ಜನ ಭಾಳ ಕೆಟ್ಟದಾಗಿ ರಿಯಾಕ್ಷನ್ ಮಾಡಿದ್ರು. ಇನ್ನು ಬಾಕಿ 100 ಜನ ಒಳ್ಳೆಯ ರೀತಿಯಲ್ಲೇ ಅದನ್ನ ಸ್ವಾಗತಿಸಿದ್ರು. ಇಲ್ಲಿ ಯಾವುದೇ ರೀತಿಯಾದಂಥ ದಳ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ ಪಾತ್ರ ಇಲ್ಲ. ಇದು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಇದರಲ್ಲಿ ಸಂಪೂರ್ಣ ಅದನ್ನು ಖರೀದಿ ಮಾಡಬೇಕಾಗಿರೋದು ಉದ್ದೇಶ. ಈಗ ಪಾಪ ಯಾರೋ ಪುಣ್ಯಾತ್ಮ ಮೌರ್ಯ ಪುತ್ಲಿ ಕೊಡ್ತಾ ಇದ್ದಾನೆ, ಇನ್ಯಾರೋ ಹುಡುಗರುಗಳು ಅದನ್ನ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ಗೆ ಆ ಸಂಘದವರು ಒಂದು 40,000 ಖರ್ಚು ಮಾಡಿ ತಗೊಬಂದವ್ರೆ. ಇವರೊಂದು 10,000 ರೂಪಾಯಿ ಸಿಮೆಂಟ್ ಕೆಲಸಕ್ಕೆ ಕೊಟ್ಟವ್ರೆ. ಅಷ್ಟಕ್ಕೆ ಆ ಸಂಘಟನೆನ 28ಕ್ಕೆ ಬಳಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ನೀವು ಎಲ್ಲ ಅವ್ರ ಉದ್ದೇಶ ಅಷ್ಟೇ, 2028 ಅದಕ್ಕೋಸ್ಕರ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ರಾಜ್ಯದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು, ಸಂಘಟನೆಗಳು ಎಲ್ಲರೂ ನನಗೆ ಮಾಡಿದರು. ಕೆಲವರು ನನಗೆ ಸಲಹೆನೂ ಕೊಟ್ಟರು. ಸರ್ ಇದಕ್ಕೆ ಬೇರೆ ರೀತಿ ಏನೋ ಒಂದು ಮಾರ್ಗ ತೋರಿಸಿ ಎಲ್ಲ ಉದ್ಘಾಟನೆ ಮಾಡಿ, ಅದಕ್ಕೆ ಅವಮಾನ ಮಾಡಬೇಡಿ ಅಂತ ನಾನಂದೆ. ಸರ್, ನಾನು ಕಳೆದ 20 ವರ್ಷಗಳಿಂದ ಶಾಸಕನಾದ ಮೇಲೇ ಸಂಗೊಳ್ಳಿ ರಾಯಣ್ಣರ ದಿನಾಚರಣೆ ಆಗಸ್ಟ್ 15 ದಿನ ಹುಣಸೂರು ತಾಲೂಕು ಕುರುಬ ಸಂಘದ ಜೊತೆಗೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಬೆಳಗ್ಗೆ ಫ್ಲ್ಯಾಗ್ ಹಾಯಿಸ್ಟ್ ಮಾಡೋದು, ಸಾಯಂಕಾಲ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆಗಳಿಗೆ ಪುರಸ್ಕರಿಸಿದವು. ಮೊದಲೆಲ್ಲ ಪುಸ್ತಕ, ಪೆನ್ನು, ಪೇಪರು, ಬ್ಯಾಗ್ಗಳು ಕೊಟ್ಕೊಂಡು ಬರ್ತಿದ್ದು. ಅದಾದಮೇಲೆ ಪ್ರತಿಭಾ ಪುರಸ್ಕಾರ ಅಂತ ಕವರ್ಲ್ ಹಾಕಿ ಏನೋ ಒಂದು ಕೊಡೋದು ಸಹಾಯ. ಅದಾದಮೇಲೆ ಈಗ ಮೊನ್ನೆ ಗುರುಪುರದಲ್ಲಿ ಸಂಗೊಳ್ಳಿ ರಾಯಣ್ಣನ ದಿನಾಚರಣೆ, ಅದು ಅಂಥವೆಲ್ಲ ಮಾಧ್ಯಮದಲ್ಲಿ ವೀಡಿಯೋಗಳೇ ಬರೋದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ, ಭಾಷಣ ಮಾಡಿದ್ರು. ಅದೇ ದಿನ ಅಲ್ಲಿ ಮಕ್ಕಳಿಗೆ ಕುಡಿಯೋ ನೀರಿಗೆ ಟ್ಯಾಂಕ್ ಬೇಕು, ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕೆ ಪುತ್ರಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಅವನ್ನ ಪದೇ ಪದೇ ಅವ್ರಿಗೊಬ್ರು ಇನ್ನೊಬ್ರು ಹೆಣ್ಮಗಳು ಬೇರೆ ಸಹಾಯ ಮಾಡ್ತಾರೆ. ಅವ್ರು ನನಗೆ ಮಗನೇ ಅಂತ ಬೇರೆ ಕರೆದಿದ್ದಾರೆ. ಅವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಅವ್ರ ಸದುದ್ದೇಶ ಇರೋದೆಲ್ಲ ಸಂಪೂರ್ಣ 2028 ಚುನಾವಣೆ, 2028 ಚುನಾವಣೆ ಬಿಟ್ಟರೆ ಪುತ್ರಿ ನಿರ್ಮಾಣ ಮಾಡಬೇಕು, ಅಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ಚರ್ಚೆ ಮಾಡಬೇಕು, ಯಜಮಾನ್ರನ್ನ ಕರಿಬೇಕು, ಊರವ್ರನ್ನೆಲ್ಲ ಸೇರಿಸ್ಕೋಬೇಕು, ಎಲ್ಲ ಪಕ್ಷದವ್ರನ್ನೂ ಕರಿಬೇಕು, ನಾವೆಲ್ಲ ಸೇರಿ ನಿಲ್ಸೋಣ ಅನ್ನಬೇಕು ಅನ್ನೋ ಸದುದ್ದೇಶ ಇಲ್ಲ ಅವ್ರಿಗೆ. ಅವ್ರ ವಿಡಿಯೋ ಅವ್ರುವೇ ಒಂದು ಟಗರು ಸಾಕ್ತಾಯಿದ್ದೀನಿ 2028ಕ್ಕೆ ಅಂತವ್ರೆ. ಎಷ್ಟು ಟಗರು ಸಾಕಿದ್ರು ಕಡಿದೇ ಬಿಡ್ತಾರೇನಪ್ಪ. ಎಷ್ಟೇ ನೀನು ಟಗರು ಸಾಕಿದ್ರು ನೀವೆಲ್ಲ ಏನು ಮಾಡಿರಿ? ಸಾಕ್ತಾಯಿದ್ದೀವಿ. ಉದ್ದೇಶ ಏನು ಅವ್ರದ್ದು? ಉದ್ದೇಶ ಸ್ಪಷ್ಟ, 2028 ಚುನಾವಣೆ ಅನ್ನೋದು ಸ್ಪಷ್ಟ. ಬಿಟ್ಟರೆ ಇನ್ನೇನಾರು ಇದೆಯಾ ಅದರಲ್ಲಿ? ಅದನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಎಲ್ಲರನ್ನೂ ಕರೆಸಿ ಕೇಳಿ ಮಾಡಬೇಕು. ಆಮೇಲೆ ಕಲ್ಕುಣಿಕೆ ಅನ್ನೋ ಒಂದು ಗ್ರಾಮ, ಅಲ್ಲೊಂದು 14-15